ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲಲ್ಲಿ ಕೂಡ 2-3 ಬೇರೆ ಬೇರೆ ಇಮೇಲ್ ಐ ಡಿ ಅಕೌಂಟ್ಸ್ ಇರುತ್ತೆ. ಆದರೆ ನಿಮಗೆ ಬೇಕಾದ ಇಮೇಲ್ ಐ ಡಿಸ್ ಬಿಟ್ಟು ನಿಮಗೆ ಬೇಡದೇ ಇರೋ ಇಮೇಲ್ ಐ ಡಿಗಳನ್ನು ನಿಮ್ಮ ಒಂದು ಮೊಬೈಲಿಂದ ರಿಮೂವ್ ಮಾಡಬೇಕಂತ ಅಂದ್ಕೊಂಡಿರ್ತೀರ. ಆದರೆ ನಿಮಗೆ ಯಾವ ಥರ ರಿಮೂವ್ ಮಾಡೋದು ಅಂತ ಗೊತ್ತಾಗಲಿಲ್ಲಪ್ಪ ಅಂದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ನಿಮಗೆ ಬೇಡದೇ ಇರೋ ಇಮೇಲ್ ಐ ಡಿಯನ್ನು ಯಾವ ಥರ ಒಂದೇ ಒಂದು ಕ್ಲಿಕ್ಕಲ್ಲಿ ಕೇವಲ 1 ನಿಮಿಷದಲ್ಲಿ ಕಂಪ್ಲೀಟಾಗಿ ರಿಮೂವ್ ಮಾಡೋದು, ಕಂಪ್ಲೀಟಾಗಿ ಯಾವ ಥರ ಡಿಲೀಟ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫುಲ್ ಡಿಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಆರಾಮಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ತುಂಬ ಸಿಂಪಲ್ ಸ್ಟೆಪ್ಸ್ಗಳ ಮೂಲಕ ಕೇವಲ 1 ನಿಮಿಷದಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿರುವ ಬೇಡದೇ ಇರೋ ಇಮೇಲ್ ಐ ಡಿಯನ್ನು ರಿಮೂವ್ ಮಾಡ್ಕೋಬೋದು. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಯಾವ ಥರ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲಲ್ಲಿ ಜಿಮೇಲ್ ಆ್ಯಪ್ ಎಲ್ಲಿರುತ್ತಪ್ಪ ಅಂದರೆ ಗೂಗಲ್ ಫೋಲ್ಡರಲ್ಲಿ ಜಿಮೇಲ್ ಅಂತ ಆ್ಯಪ್ ಇರುತ್ತೆ. ಜಿಮೇಲ್ ಅಂತ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಿಮೇಲ್ ಅಂತ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ರೈಟ್ ಸೈಡ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಕಂಪ್ಲೀಟಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಎಷ್ಟು ಇಮೇಲ್ ಐ ಡಿ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಸ್ನೇಹಿತರೆ. ಕಂಪ್ಲೀಟಾಗಿ ಲಿಸ್ಟ್ ಬಂದಿರುವಂಥದ್ದು, ಒಟ್ಟಾರೆಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಎಷ್ಟು ಇಮೇಲ್ ಐ ಡಿ ಇದೆ ಅಂತ ಕಂಪ್ಲೀಟಾಗಿ ಬಂದಿರುವಂಥದ್ದು ಇಲ್ಲಿ ಚೆಕ್ ಮಾಡ್ಕೋಬೋದು, ಲಾಗಿನ್ ಇದೆ ಇಲ್ವಾ ಅಂತ. ಅಕಸ್ಮಾತ್ ನಿಮಗೆ ನಿಮ್ಮ ಒಂದು ಮೊಬೈಲಲ್ಲಿ ತುಂಬ ಇಮೇಲ್ ಐ ಡಿ 2-3 ಬೇರೆ ಬೇರೆ ಇಮೇಲ್ ಅಕೌಂಟ್ಸ್ ಇತ್ತಪ್ಪ ಅಂದರೆ, ನಿಮಗೆ ಬೇಡದೇ ಇರೋ ಇಮೇಲ್ ಅಕೌಂಟ್ಸ್ ಯಾವುದಾದ್ರೂ ಇತ್ತಪ್ಪ ಅಂದರೆ ನಿಮ್ಮ ಒಂದು ಫೋನಲ್ಲಿ ಇಲ್ಲಿ ಜಿಮೇಲ್ ಆ್ಯಪ್ ಓಪನ್ ಮಾಡಿದಾಗ ಲೆಫ್ಟ್ ಸೈಡ್ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಮೈನಸ್ ಲೈನ್ಸ್ ಬಂದಿರುವಂಥದ್ದು ಲೆಫ್ಟ್ ಸೈಡ್ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲಲ್ಲಿ ಕಂಪ್ಲೀಟಾಗಿ ಎಷ್ಟು ಇಮೇಲ್ ಐ ಡಿ ಇದೆ ಅಂತ ಇಲ್ಲಿ ಕಂಪ್ಲೀಟಾಗಿ ಬಂದಿರುವಂಥದ್ದು. ನನ್ನ ಒಂದು ಮೊಬೈಲಲ್ಲಿ 4 ಇಮೇಲ್ ಐ ಡಿಸ್ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ಮತ್ತೆ ಮೇಲ್ಗಡೆ ರೈಟ್ ಸೈಡ್ ಮೇಲ್ಗಡೆ 3 ಡಾಟ್ಸ್ ಬಂದಿರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮ್ಯಾನೇಜ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಇಲ್ಲಿ ಈ ಥರ ಒಂದು ಆಪ್ಷನ್ಸ್ಗಳು ಬಂದಿರುವಂಥದ್ದು ಸ್ನೇಹಿತರೆ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಲೈಕಿಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಆಯ್ತಾ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬಂದಾಗ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ, ಕಂಪ್ಲೀಟಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಎಷ್ಟು ಇಮೇಲ್ ಐ ಡಿ ಇದೆ ಲಿಸ್ಟ್ ಬಂದಿರುವಂಥದ್ದು, ಗೂಗಲಿಂದ ಬಂದಿರುವಂಥದ್ದು. ನೀವು ಯಾವ ಒಂದು ಇಮೇಲ್ ಐ ಡಿ ರಿಮೂವ್ ಮಾಡಬೇಕು, ನಿಮಗೆ ಯಾವ ಒಂದು ಇಮೇಲ್ ಐ ಡಿ ಬೇಡವಾಗಿರುತ್ತೆ, ನಿಮ್ಮ ಒಂದು ಮೊಬೈಲಲ್ಲಿ ಎಕ್ಸ್ಟ್ರಾ ಇಮೇಲ್ ಐ ಡಿ ಇತ್ತು, ನೀವು ಯಾವುದನ್ನು ಕಂಪ್ಲೀಟಾಗಿ ನಿಮ್ಮ ಒಂದು ಮೊಬೈಲಿಂದ ಇಮೇಲ್ ಐ ಡಿ ರಿಮೂವ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರ, ಆ ಒಂದು ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಡೈರೆಕ್ಟಾಗಿ ರಿಮೂವ್ ಅಕೌಂಟ್ ಇಲ್ಲಿ ಬಂದಿರುವಂಥದ್ದು. ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಕನ್ಫರ್ಮೇಷನ್ ಕೇಳುತ್ತೆ. ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ರಿಮೂವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ 1 ಟೈಮ್ ಪಾಸ್ವರ್ಡ್ ಕೇಳಿಬಿಟ್ಟು ರಿಮೂವ್ ಆಗುತ್ತೆ. ನಿಮ್ಮ ಒಂದು ಮೊಬೈಲ್ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ಕೊಂಡ್ರೆ ಆಯಿತು. ಇಮಿಡಿಯೇಟಾಗಿ ನಿಮಗೆ ಬೇಡದೇ ಇರೋ ಇಮೇಲ್ ಐ ಡಿ ಏನಾದರೂ ಇತ್ತಪ್ಪ ಅಂದರೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ರಿಮೂವ್ ಆಗಿಬಿಟ್ಟು ಒಂದು ನಿಮಿಷ ವೆಯ್ಟ್ ಮಾಡ್ಕೊಳ್ಳಿ, ಸಿಂಕ್ ಆಗುತ್ತೆ. ಸಿಂಕ್ ಆದ ತಕ್ಷಣ 1 ಟೈಮ್ ನಿಮ್ಮ ಒಂದು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದಾಗ ಇಮೇಲ್ ಐ ಡಿ ರಿಮೂವ್ ಆಗಿರುತ್ತೆ ಸ್ನೇಹಿತರೆ. ಕನ್ಫರ್ಮೇಷನ್ಗಾಗಿ ಮತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ ಒಂದು ಇಮೇಲ್ ಐ ಡಿ ಬಂದಿರಬಾರ್ದು. ನೀವು ಯಾವ ಒಂದು ಇಮೇಲ್ ಐ ಡಿ ರಿಮೂವ್ ಮಾಡಿರ್ತೀರ ಇಲ್ಲಿ ಅದು ಕಾಣಿಸ್ಬಾರ್ದು ನಿಮಗೆ. ಅದು ಇಲ್ಲಿಂದ ರಿಮೂವ್ ಆಗಿದ್ದರೆ ಮಾತ್ರ ಕಂಪ್ಲೀಟಾಗಿ ರಿಮೂವ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಮಾಡಿದರೆ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲಿಂದ ಆಗಿರ್ಬೋದು, ಪ್ಲೇಸ್ಟೋರಿಂದ, ಯೂಟ್ಯೂಬಿಂದ ಎಲ್ಲ ಒಂದು ಆ್ಯಪ್ಸ್ಗಳಿಂದ ಆ ಒಂದು ಇಮೇಲ್ ಐ ಡಿ ರಿಮೂವ್ ಆಗಿರುತ್ತೆ. ಜಿಮೇಲ್ ಆ್ಯಪ್ ಮೂಲಕ ಬಂದು ರಿಮೂವ್ ಮಾಡ್ಕೊಳ್ಳಿ. ಇಷ್ಟೊತ್ತು ಏನು ಹೇಳಿದೆ ಆ ಥರ ಮಾಡಿದಾಗ ಮಾತ್ರ ಕಂಪ್ಲೀಟಾಗಿ ನಿಮ್ಮ ಒಂದು ಮೊಬೈಲಿಂದ ಯೂಟ್ಯೂಬು, ಪ್ಲೇಸ್ಟೋರು, ಗೂಗಲು ಎಲ್ಲ ಒಂದು ಕಡೆಯಿಂದ ಆ ಒಂದು ಇಮೇಲ್ ಐ ಡಿ ರಿಮೂವ್ ಆಗಿರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ, ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.